ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕ್ರಿಮಿನಲ್ಗಳಿಗೆ ಆಶ್ರಯ ತಾಣವಾಗುತ್ತಿರುವ ಕೊಡಗಿನ ಮಾಪಿಳೆ ತೋಡು. ಸಮಾಜ ಘಾತಕ ಕೃತ್ಯದಲ್ಲಿ ತೊಡಗಿಕೊಂಡಿರುವ ಕೆಲವು ಯುವಕರು. ಇಂತಹ ಯುವಕರಿಗೆ ರಾಜಕೀಯ ಪುಡಾರಿಗಳ ಕುಮ್ಮಕ್ಕು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಮಾಪಿಳೆ ತೋಡು ಗ್ರಾಮವು ಇತ್ತೀಚೆಗೆ ಕ್ರಿಮಿನಲ್ ಹಿನ್ನೆಲೆಯುಳ್ಳವರಿಗೆ ಆಶ್ರಯ ತಾಣವಾಗಿ ಮಾರ್ಪಡುತ್ತಿದ್ದು, ಸಮಾಜ ಘಾತಕ ಕೃತ್ಯದಲ್ಲಿ ತೊಡಗಿರುವವರಿಗೆ ಕೆಲವು ರಾಜಕೀಯ ಪುಡಾರಿಗಳಿಂದ ರಕ್ಷಣೆಯೂ ದೊರೆಯುತ್ತಿದೆ. ಇದರಿಂದಾಗಿ ಗ್ರಾಮದಲ್ಲಿರುವ ಜನತೆ ತಮ್ಮ ಗ್ರಾಮದ ಹೆಸರನ್ನು ಹೇಳಲು ಹಿಂಜರಿಯುತ್ತಿದ್ದಾರೆ. ಮೈ ಬಗ್ಗಿಸದೆ ಸುಲಭ ಮಾರ್ಗದಲ್ಲಿ ಹಣ ಗಳಿಸುವ ಚಟಕ್ಕೆ ಇಳಿದಿರುವ ಕೆಲವು ಯುವಕರು ವಿವಿಧ ಕ್ರಿಮಿನಲ್ ಅಪರಾಧಗಳಲ್ಲಿ ಭಾಗಿಗಳಾಗಿ ಜೈಲು ಪಾಲಾಗಿದ್ದಾರೆ. ಗ್ರಾಮದಲ್ಲಿ ಒಂದಾಗಿದ್ದ ಸಮುದಾಯಗಳು ಇದೀಗ ಯುವಕರು ಮಾಡಿರುವ ಸಮಾಜ ಘಾತಕ ಕೃತ್ಯದಿಂದ ಹಲವು ಗುಂಪುಗಳಾಗಿ ಹೊಡೆದು ಹೋಗಿವೆ. ಒಗ್ಗಟ್ಟಿಗೆ ಹೆಸರಾಗಿದ್ದ ಮಾಪಿಳೆ ತೋಡು ಗ್ರಾಮವನ್ನು ಇಂದು ಶಂಕೆಯಿಂದ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಕೆಲ ಯುವಕರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದನ್ನು ಖಂಡಿಸಬೇಕಾದ ಇಲ್ಲಿಯ ಕೆಲ ರಾಜಕೀಯ ಪುಡಾರಿಗಳು ಕ್ರಿಮಿನಲ್ ಹಿನ್ನೆಲೆಯುಳ್ಳ ಯುವಕರ ರಕ್ಷಣೆಗೆ ನಿಂತಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಪೊನ್ನಂಪೇಟೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ರಾಜಕೀಯ ಪುಡಾರಿಗಳ ತಾಳಕ್ಕೆ ತಕ್ಕಂತೆ ವರ್ತಿಸುತ್ತಿದ್ದು, ಪರೋಕ್ಷವಾಗಿ ಕ್ರಿಮಿನಲ್ಗಳಿಗೆ ಬೆಂಬಲವಾಗಿದ್ದಾರೆ ಎಂಬ ಗಂಭೀರ ಆರೋಪವು ಗ್ರಾಮದ ಸುತ್ತಲೂ ವ್ಯಾಪಕವಾಗಿ ಕೇಳಿಬರುತ್ತಿದೆ. ಹಲವು ಬಾರಿ ಇಲ್ಲಿಯ ಜನರ ರಕ್ಷಣೆಗೆ ಧಾವಿಸಿದ ಪೊಲೀಸರು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವವರ ಜೊತೆಯಲ್ಲಿಯೇ ಸದಾ ವ್ಯವಹಾರ ಮುಂದುವರಿಸುತ್ತಾರೆ ಎಂಬ ಗಂಭೀರ ಮಾತು ಕೇಳಿಬರುತ್ತಿದೆ. ಮಂಗಳೂರಿನ ಪಣಂಬೂರಿನಲ್ಲಿ ಜೂನ್ 29ರಂದು ನಡೆದ ಜ್ಯುವೆಲರಿ ಉದ್ಯಮಿಯ ದರೋಡೆ ಪ್ರಕರಣದಲ್ಲಿ ಮಾಪಿಳೆ ತೋಡುವಿನ 3 ಯುವಕರು ಭಾಗಿಗಳಾಗಿದ್ದು, ಇವರನ್ನ ಇತ್ತೀಚೆಗೆ ಮಾಪಿಳೆ ತೋಡಿಗೆ ಮಂಗಳೂರಿನ ಪೊಲೀಸರು ಕರೆತಂದು ಮಹಜರು ನಡೆಸಿದ್ದಾರೆ. ಮೂವರ ಪೈಕಿ ಗೋಣಿಕೊಪ್ಪ ನಗರದ ನಸೀಂ ಎಂಬುವರ ಪುತ್ರ ಉಬೈದ್, ಕೇರಳ ಮೂಲದ ವ್ಯಕ್ತಿ ಶಾಜಿ ಕಳೆದ ಹಲವು ವರ್ಷಗಳಿಂದ ಮಾಪಿಳೆ ತೋಡಿನಲ್ಲಿ ನೆಲೆ ಕಂಡುಕೊಂಡಿದ್ದು, ಇಮಾ ಜಿಯಾದ್ ಎಂಬುವನು ಕೂಡ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲದೆ ಅಬ್ದುಲ್ ಅಂದು ಎಂಬುವರ ಪುತ್ರ ಜಮೀರ್ ಪ್ರಕರಣದಲ್ಲಿ ಶಾಮೀಲಾಗಿದ್ದು, ಘಟನೆ ನಂತರ ದುಬೈಗೆ ತೆರಳಿ ತಲೆಮರೆಸಿಕೊಂಡಿದ್ದಾನೆ. ಇಂತಹ ಯುವಕರಿಂದ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಕ್ರಿಮಿನಲ್ ಹಿನ್ನೆಲೆಯುಳ್ಳ ಯಾವುದೇ ವ್ಯಕ್ತಿಯಾಗಿದ್ದರೂ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಪೊಲೀಸರು ಹೆಚ್ಚಿನ ನಿಗಾ ವಹಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ಪೆಷಲ್ ನ್ಯೂಸ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.